ಕುದೀತು ಸಾರು. ಈಗ ಸ್ಟೋವ್ನ ಆಫ್ ಮಾಡ್ತೇನೆ. ಹಾಯ್ ಸ್ನೇಹಿತರೆ, ಶೆಟ್ಟೀಸ್ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಶೆಟ್ಲಿ ಸಾರು ಅಂದರೆ ಫ್ರಾನ್ಸ್ ಸಾರು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಫಸ್ಟು ಮಾರ್ಕೆಟಿಗೆ ಹೋಗಿ ಚಟ್ಲಿ ತರೋಣ ಬನ್ನಿ. ಈ ಥರ ಚಟ್ಲಿ ಸಾರು ಮಾಡಲಿಕ್ಕೆ ಚಟ್ಲಿ ಬೇಕು, ಪ್ರಾನ್ಸು, ಆಮೇಲೆ ಒಣಮೆಣಸು, ಆಮೇಲೆ ಕೊತ್ತಂಬರಿ ಕಾಳು, ಜೀರಿಗೆ, ಮೆಂತೆ, ಆಮೇಲೆ ಕಾಳು ಮೆಣಸು, ಸ್ವಲ್ಪ ಸಾಸಿವೆ ಬೇಕು ಒಂದು ಸ್ವಲ್ಪ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕು. ಸ್ವಲ್ಪ ಈ ಥರ ರೋಸ್ಟ್ ಮಾಡಬೇಕು. ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು. ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಒಣಮೆಣಸನ್ನು ಸ್ವಲ್ಪ ಡ್ರೈ ಮಾಡಬೇಕು, ಡ್ರೈ ರೋಸ್ಟ್. ಸಂಗೀತವೇ ಅರ್ಧ ಕಾಯಿ ತೆಂಗಿನ ತುರಿ ತಗೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆಗ್ತಿದ್ದೆ. ಆಮೇಲೆ ಹುಣಸೆಹಣ್ಣು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೇನೆ, ಅದನ್ನು ಪೂರ್ತಿ ಪೇಸ್ಟ್ ಮಾಡಬೇಕು ಮಸಾಲೆನ. ಆಮೇಲೆ ಅರ್ಧ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದರೆ ಸಾಂಬಾರು ಸಿಹಿ ಬರ್ತದೆ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿನ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು. ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ನೆನೆಸಿಟ್ಟಿದ್ದೆ. ಸ್ವಲ್ಪ ಇದು ಚಟ್ಲಿ ಎಲ್ಲ ಫ್ರೈ ಆದಮೇಲೆ ಮಸಾಲೆ ಹಾಕಿ ಸ್ವಲ್ಪ ಕುದಿಸ್ಬೇಕು. ಅಲ್ಲಿ ಹಾಕುವ ಮಸಾಲೆ ಹಾಕಿ ರುಚಿಗೆ ತಪ್ಪು ಉಪ್ಪು ಹಾಕಿದ್ದೇನೆ. ಹಾಕಿದ ಮೇಲೆ ಸ್ವಲ್ಪ ಕುದಿಸಿ ಆಮೇಲೆ ಸ್ಟವ್ ಆಫ್ ಮಾಡ್ತೇನೆ.